स्वागत है आपका बी न्यूज नेशन में। मैं हूं आबिद हुसैन शेख। डॉक्टर BR अम्बेडकर निगम में भारी हेराफेरी। आज बीजापुर में कर्नाटक राज्य दलित विद्यार्थी परिषद बीजापुर के पदाधिकारी और कार्यकर्ताओं ने डॉक्टर BR अम्बेडकर निगम के दफ्तर का घेराव करके धरना प्रदर्शन करते हुए पिछले 10 सालों से जरूरतमंद और हकदारों को इस निगम से कोई भी सुविधा नहीं मिल रही है। सिर्फ दलालों के कमीशन को लेकर अधिकारी दूसरे लोगों को फायदा पहुंचाने का काम कर रहे हैं। ऐसे संगीन आरोप लगाते हुए हकदारों को इनका अधिकार देने, लालची अधिकारी और एजेंटों पर कार्रवाई की मांग करने संबंधित विभाग और समाज कल्याण मंत्रालय से प्रदर्शनकारियों ने गुजारिश की। आज जो है अम्बेडकर निधि जो है यहाँ पर आती है अम्बेडकर अभिवृद्धि निगम में, यहाँ पर जो है दलित विद्यार्थियों ने आज यहाँ पर ऑफिस का घेराव किया और प्रदर्शन कर रहे हैं। आइए क्या माजरा है इन्हीं से पूछते हैं। ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಸುಮಾರು 50 ವರ್ಷಗಳ ಗತಿಸಿದರೂ ಸಹ ಈ ಭಾರತ ದೇಶದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ದೊರಕುತ್ತಾ ಇಲ್ಲ। ಒಬ್ಬ ನಿಜವಾದ ವ್ಯಕ್ತಿ ಬಡವನಾಗಿ ಉಳಿತಿದ್ದಾನೆ, ಒಬ್ಬ ಶ್ರೀಮಂತನಾಗ್ತಿದ್ದಾನೆ। ಒಂದು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ಈ ಅಂಬೇಡ್ಕರ್ ನಿಗಮದಲ್ಲಿ ಸುಮಾರು 10 ರಿಂದ 15 ವರ್ಷಗಳಿಂದ ಬಡ ಫಲಾನುಭವಿಗಳು ಹಲವಾರು ಫಲಾನುಭವಿಗಳು ಒಂದು ಅಪ್ಲಿಕೇಶನ್, ಅದು ಗಂಗಾಕರಣ ಯೋಜನೆ ಆಗಿರ್ಬೋದು, ಸ್ವಯಂ ಉದ್ಯೋಗ ಆಗಿರ್ಬೋದು ಮತ್ತು ನೇರ ಸಾಲ ಆಗಿರ್ಬೋದು, ಹಲವಾರು ಒಂದು ಇದು ಅಪ್ಲಿಕೇಶನ್ ಹಾಕ್ತಾ ಬಂದ್ರೆ ನಿಜವಾಗಿ ಯಾವ ಬಡ ಫಲಾನುಭವಿಗಳಿಗೂ ನಿಜವಾಗಿ ಸೌಲಭ್ಯಗಳು ತೋರ್ತಾ ಇಲ್ಲ। ಒಂದೇ ಮಾತು। ಎರಡನೇದಪ್ಪ ಅಂತಂದ್ರೆ ಇಲ್ಲಿ ಏಜೆಂಟರ ಹಾವಳಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತದೆ। ಅದಕ್ಕೆ ಕುಮ್ಮಕ್ಕು ಕೊಡ್ತಕ್ಕಂಥವ್ರು ಈ ನಿಗಮದ ಅಧಿಕಾರಿಗಳು। ಅದಕ್ಕಾಗಿ ಕೂಡಲೇ ಅವರ ಮೇಲೆ ಮಾನ್ಯ ರಾಜ್ಯದ ಒಂದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು, ಮಾನ್ಯ ಸಮಾಜ ಸಚಿವರು ಈ ಕೂಡಲೇ ಗಮನಹರಿಸಿ ಇದನ್ನು ಈ ಸಮಸ್ಯೆ ಬಗೆಹರಿಸಿ ಮತ್ತು ಇದನ್ನು ಒಂದು ಸೂಕ್ತವಾದ ತನಿಖೆ ಒಳಪಡಿಸಬೇಕು। ಒಂದು ವೇಳೆ ಸೂಕ್ತವಾದ ತನಿಖೆ ಒಳಪಡಿಸಲಿಕ್ಕಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಆ ತನಿಖೆ ಪೂರ್ಣಗೊಳ್ಳುವವರೆಗೂ ನಾವು ಈ ಕಚೇರಿಗೆ ಬೀಗ ಹಾಕುವ ಮೂಲಕ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ, ಎಚ್ಚರಿಕೆ। ಹರ್ಷವರ್ಧನ ಪೂಜಾರಿ, ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾಧ್ಯಕ್ಷರು। ಇಲಾಖೆ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಬಂದು 10-15 ನಿಮಿಷಗಳಾದ್ರೂ ಯಾಕಂತ ಇಲ್ಲ, ಬಂದು 1 ನಿಮಿಷ ತಕ್ಷಣ ಮಾಹಿತಿ ಹೇಳ್ತೇವೆ। ಸಾವಿರಾರು ಜನ ಬಂದಿದ್ದಾರೆ, 15 ನಿಮಿಷ ಆದ್ರೂ ಕ್ಯಾರಿ ಅಂತ ಇರಲಿಲ್ಲ। ಈಗ ಕೇಳ್ತೀರಿ ನೀವು ಎಲ್ಲಿದ್ದೀರಿ? ಆಯ್ತು ಮೇಡಮ್, ಆಮೇಲೆ ಸಮಸ್ಯೆ ಬಗೆಹರಿಸಲ ಬರ್ತದ, ಸಮಸ್ಯೆ ಇರ್ತಾವು ನಿಮ್ಗೇನ್ ಬರಂಗಿಲ್ಲ ನಾನು ಬರಂಗಿಲ್ಲ ಮೇಡಮ್। 15 ನಿಮಿಷ ಇದ್ರೆ 15 ನಿಮಿಷ ಆಗಿಲ್ರಿ, 5 ನಿಮಿಷ ಅಷ್ಟೇ ಆಗಿಲ್ರಿ। ಸುಮ್ನೆ ಉತ್ತರ ಹೇಳ್ತೇವೆ। ಇವತ್ತು ಮಾನ್ಯ ನಮ್ಮ ಜಿಲ್ಲೆಯ ವ್ಯವಸ್ಥಾಪಕರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದು ಮೇಡಮ್ ಅವರು ಬಂದಿದ್ದಾರೆ। ಇವತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ತಿನ ವತಿಯಿಂದ ವಿಜಯಪುರ ಜಿಲ್ಲೆಯ ಶಾಖೆ ವತಿಯಿಂದ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ। ವಿಷಯ ಏನಪ್ಪ ಅಂತಂದರೆ ಸುಮಾರು 10 ವರ್ಷಗಳಿಂದ ವಿಜಯಪುರ ಜಿಲ್ಲೆ ಡಾಕ್ಟರ್ BR ಅಂಬೇಡ್ಕರ್ ನಿಗಮದಲ್ಲಿ ಅವ್ಯವಹಾರ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ಡಾಕ್ಟರ್ BR ಅಂಬೇಡ್ಕರ್ ನಿಗಮದಿಂದ ಬಡ ಫಲಾನುಭವಿಗಳಿಗೆ 10 ವರ್ಷದಿಂದ ಅರ್ಜಿ ಸಲ್ಲಿಸಿದರೂ ಯಾವುದೇ ರೀತಿಯ ಸೌಲಭ್ಯಗಳು ದೊರೆಯುತ್ತಿಲ್ಲ। ಕೇವಲ ಏಜೆಂಟರ ಮುಖಾಂತರ ಕಮಿಷನ್ ಪಡೆದು ತಮಗೆ ಅನುಕೂಲವಾಗುವ ಜನರನ್ನು
ಫಲಾನುಭವಿ ಎಂದು ಆಯ್ಕೆ ಮಾಡುತ್ತಿದ್ದಾರೆ. ಇಲ್ಲಿವರೆಗೆ ನಿಗಮದಲ್ಲಿ ಆಗಿರುವ ಅವ್ಯವಹಾರಗಳನ್ನು ತನಿಖೆ ಮಾಡಿ ತಪ್ಪಿಸ್ತರ ಮೇಲೆ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಈಗ ತಾನೇ ಮೇಡಮ್ ಅವರಿಗೆ ಒಂದು ವಿಷಯ ಮುಡಿಸಿದ್ವಿ ನಾವು. ಅದಕ್ಕೋಸ್ಕರ ಈ ವಿಷಯನ ಆಧರಿಸಿ ಏನು ಮೇಡಮ್ ಅವರು ಏನು ಒಂದು ಪ್ರಕ್ರಿಯೆ ನೀಡ್ತಾರಪ್ಪ ಅಂತ ಅನ್ನೋದು ನಿಜವಾಗಿ ನಮಗೆ ಭಾಳ ಒಂದು 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 ಅವ್ರ ಮೇಡಮ್ ಅವರು ಒಂದು ತಿಳಿಪಡಿಸ್ತಾರೆ. ನಾವೀಗ ಪರಿಶೀಲನೆ ಮಾಡ್ತೇವೆ, ನೀವು ಅರ್ಜಿ ಕೊಡಕತ್ತಿರಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ನಿಮ್ಗೆ ಮಾಹಿತಿ ನೀಡ್ತೇವೆ. ಹಂಗೇನಾದ್ರು ಅನ್ಯಾಯ ನಿಮ್ಮ ಮ್ಯಾಗ ಆಗಿದ್ರೆ ನಾವು ಸರಿಪಡಿಸ್ತೀವಿ. ಮಾಹಿತಿ ನಾವು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮೇಡಮ್. ನಿಮ್ಮ ನಿಗಮದಾಗ ಡಾಕ್ಯುಮೆಂಟ್ಸ್ ಅದಾವ, ಸಬ್ಮಿಟ್ ಮಾಡಿದಾರ, ಚೆಕ್ ಮಾಡ್ರಿ. ನಿಮ್ಮ ಡ್ಯೂಟಿ ಅದ, ನಮ್ಮ ಡ್ಯೂಟಿ ಅಲ್ಲ. ಆಯ್ತಾಯ್ತು, ಗೊತ್ತು, ನಮ್ಮ ಡ್ಯೂಟಿ ನನಗೆ ಗೊತ್ತು. ಈಗ ಯಾರ ಮ್ಯಾಗ ಅನ್ಯಾಯ ಆಗೈತೆ ಅಂತಿರಲ್ಲ ಮಾಹಿತಿ ಕೊಡ್ತೇವೆ ನಾವು. ಮಾಹಿತಿ ಸರಿಪಡಿಸಿ ಈಗ ಪಿನ್ ಪಾಯಿಂಟ್ ಮಾಡಿ ಇವ್ರ ಮೇಲೆ ಮೇಡಮ್ ಸಾವಿರಾರು ಜನ ಮೇಲೆ ಅನ್ಯಾಯ ಆಗಿದೆ. ಎಷ್ಟೋ ರೈತರು ತಮ್ಮ ಊರದಿಂದ ನಿಗಮ ಎಷ್ಟೋ ವ್ಯಕ್ತಿಗಳು ಅವ್ರು ಬೆಟ್ಟ ಅದು. ವಿಶೇಷವಾಗಿ ಬಿಜಾಪುರ ಭಾಷೆದಾಗ ಹೇಳಬೇಕಪ್ಪ ಅಂತ ಪರಿಸ್ಥಿತಿ ಹಿಂಗೆ ಅದ. ಒಂದು ನಿಜವಾಗಿ ಸೌಲಭ್ಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಹೇಳಬೇಕು. ಆಯ್ತು, ಪರಿಶೀಲನೆ ಮಾಡಿ ಮಾಹಿತಿ ಕೊಡ್ತೀರಿ ಮೇಡಮ್. ಇದನ್ನು ಎಷ್ಟು ದಿನಗಳು ಕಾಲಾವಕಾಶ ತೊಗೊಂಡು ಇದನ್ನು ಕೂಡಲೇ ಸಮಸ್ಯೆ ಬಗೆಹರಿಸ್ತೀರಿ. ಈಗ ನೀವು 10 ವರ್ಷದ ಮಾಹಿತಿ ಕೇಳ್ತಾ ಇದ್ದೀರೋ, ಇನ್ನು ಹೋದ ವರ್ಷ ಹೋದ ವರ್ಷ ಟೋಟಲ್ ಮೇಡಮ್ 10 ವರ್ಷ ಆಗಿರ್ಬೋದು, ಇಲ್ಲ 2-3 ವರ್ಷ ಆಗಿರ್ಬೋದು. ಟೋಟಲ್ 10 ವರ್ಷದ ಮಾಹಿತಿ ನೀವು ಸ್ಟಡಿ ಮಾಡೋದ್ರ ಬಗ್ಗೆ 10 ವರ್ಷದ ಮಾಹಿತಿ ಕೇಳಾಕತ್ತಿರಲ್ಲ. ಅದಕ್ಕೆ ವಾರ್ಷಿಕ ಗುರಿ ಅಂತೇಳಿ ಒಂದು ಬರುತ್ತೆ ಕೇಂದ್ರ ಕಚೇರಿಯಿಂದ. ಪ್ರತಿ ವರ್ಷ ವಾರ್ಷಿಕ ಗುರಿ ನಿಗದಿಪಡಿಸ್ತಾರೆ ಪ್ರತಿ ಯೋಜನೆಗೆ. ಆಯಿತಾ, ಒಂದು ವರ್ಷಕ್ಕೆ ಸಾವಿರಾರು ಅರ್ಜಿ ಬರ್ತವೆ. ಸುಮಾರು ಒಂದು 3,000, 4,000, 5,000 ಗಟ್ಟೆ ಅರ್ಜಿ ಬರ್ತವೆ. ಪ್ರತಿ ವರ್ಷ 1,000 ಮ್ಯಾಕ್ಸಿಮಮ್ 1,000, 2,000 ಗುರಿ ಬರ್ತವೆ. ಆ ಟೈಮ್ನಾಗ ನಮ್ಮ ಮಾಹಿತಿ ಈಗ ಅರ್ಜಿ ಬಂದಿರ್ತಾವೆ. ಆ ಪ್ರಕಾರ ಅರ್ಜಿ ಬಂದದ್ದು ಸುತ್ತೋಲೆಯದಂತೆ ಕೇಂದ್ರ ಕಚೇರಿ ಅಥವಾ ಸರ್ಕಾರದ ಸುತ್ತೋಲೆಯದಂತೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತೆ. ಆಯ್ಕೆ ಆಗಿದ್ದ ಫಲಾನುಭವಿಗಳಿಗೆ ನಾವು ಕೊಡ್ತೇವೆ. ಸಪೋಸ್ ಯಾರ್ದಾರು ಹೆಂಗೆ ಉಳಿದಿದ್ರೆ ನಾವು ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ತಂದು ಕ್ರಮ ತಗೊಳ್ತೀವಿ. ಈಗ ಫಲಾನುಭವಿಗೆ ನಿಧಿ ಏನು ಸಿಗ್ತಾವ್ರಿ ಮೇಡಮ್, ಅದು ಎಲ್ಲ ಏಜೆಂಟ್ ಮುಖಾಂತರ ಸಿಗ್ತಾವ. ಎಲ್ಲ ಅದು ರೊಕ್ಕ ಏನದೋ ಏಜೆಂಟ್ಗೆ ಹೋಗ್ತಾವ ಅಂತ. ಇನ್ನೊಂದು ಏನಪ್ಪಾ ಅಂತ ಇಲ್ಲಿ ದುರಂತ ಏನಂತಂದ್ರೆ ಸರ್, ನಾವು ಯಾರ ಮಾಹಿತಿ ಕೇಳಕ್ ಬಂದ್ರೆ ಇಲ್ಲಿ ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ. ಏನೋ ಕೆಲಸ ಇದ್ರೆ ಏಜೆಂಟ್ ಅಂತ ಒಂದ್ ರೀತಿ ಹೇಳ್ಬೇಕಂತ ಹಂಗೆ ನನ್ನ ಕಡೆ ಯಾರ ಕಡೆ ಮಾಹಿತಿ ಸಿಗ್ಲಿಕ್ಕೆ ನನ್ನ ಚೇಂಬರ್ನಾಗ ಬಂದ್ರಂತೂ ನಾ ಕಂಪಲ್ಸರಿ ಮಾಹಿತಿ ಕೊಡ್ತೇನೆ. ಎಲ್ಲರಿಗೂ ಏನೇನು ಬೇಕು, ಏನು ಅವ್ರು ಮಾಹಿತಿ ಕೇಳ್ತಾರ ಆ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತೇನೆ. ಅವ್ರಿಗೆ ಯಾರ ಮ್ಯಾಗ ಅನ್ಯಾಯ ಆಗೈತಿ ನಾವು ಸರಿಪಡಿಸ್ತೇವೆ. ಮತ್ತೊಂದು ಇದು ಆರೋಪಿ 1 ಸೆಕೆಂಡ್ ಮತ್ತೊಂದು 10-15 ವರ್ಷ ಆಯ್ತು ಫಾರ್ಮ್ ಹಾಕ್ತಾ ಇದ್ದೀವಿ. ನಮ್ಗೆ ಯಾಕೆ ಫಲಾನುಭವಿಗಳು ಹಂಗಿಲ್ರಿ, ನಾವು ಹಾಕಿದವ್ರು ಎಲ್ಲರೂ ಹಾಕಿದೀವಿ. ನಿಮ್ಮ ಕಡೆ ಫೈಲು ಬಂದಿದ್ದಾವೆ, ನೀವು ಯಾಕೆ ಕ್ರಮ ತಗೋತಾ ಇಲ್ಲ? 15 ವರ್ಷ ಈಗ ಮನೆ ಹಾಕಿದ್ರಿಂದ ಬಿ ನಮ್ದು ಸೆಲೆಕ್ಷನ್ ಮಾಡ್ತಾ ಇಲ್ಲ. ಯಾವ ರೀತಿ ಸೆಲೆಕ್ಷನ್ ಮತ್ತೆ ಹೆಂಗ್ ಸೆಲೆಕ್ಷನ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಈಗ ಸುತ್ತೋಲೆ ಹೆಂಗಿದೆ, ಶಾಸಕರು ಅಧ್ಯಕ್ಷರು ಅದ್ರ ಪ್ರಕಾರ ಸುತ್ತೋಲೆ ಇದೆ. ಬೇಕಾದ್ರೆ ಆ ಸುತ್ತೋಲೆಯನ್ನು ನಿಮ್ಗೆ ಕೊಡ್ತೇವೆ. ಅಂದ್ರೆ ಏನ್ ನಡೆದ ನಾ ಏನು ಏಜೆಂಟ್ ಪ್ರಕಾರ ಬಂದಂತ ನಮ್ಮಂತವ್ರು ಈಗ ಸಾಮಾನ್ಯ ಬಡ ಜನರಿಗೆ ಬಂದ್ರೆ ಇವ್ರು ಕಿಮ್ಮತ್ತೆ ಕೊಡಲ್ಲ ಸರ್. ನಾವು ಫಲಾವಿನ ಬಗ್ಗೆ ತಗೊಳ್ಳೋದೇನು ಸರ್, ನಾವು ಬಂದ್ರೆ ಇಲ್ಲಿ ಮಾತಾಡ್ಸೋದಿಲ್ಲ. ಇವರು ಯಾರವರು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ಬರ್ತಾರಲ್ಲ ಅಂಥವ್ರಿಗೆ ಇಷ್ಟ ಕೊಡ್ತಾ ಇರೋ ಇವರು. ನಮ್ಮಂತ ಬಡ ಜನರಿಗೆ, ಬಡಪಾಯಿಗಳಿಗೆ, ಹಳ್ಳಿಲಿಂತ್ರ ಬಂದವ್ರಿಗೆ, ಸಾಮಾನ್ಯ ಜನರಿಗೆ ಕೊಡದೇ ಇಲ್ಲ ಇವರು. ಏನು ಹೇಳ್ತಾರೆ ಮೇಡಮ್? ಈಗ ನಾ ಏನು ಹೇಳಕತ್ತೇನೆ ರೀ, ಆಯ್ಕೆ ಯಾರ್ದಾಗಿರ್ತೈತಿ ಅವ್ರಿಗೆ ಕಡ್ಡಾಯವಾಗಿ ಮುಟ್ಟಿಸ್ತೇವ್ರಿ ನಾವು. ಯಾರ್ದು ಆಯ್ಕೆ ಆಗಿರುತ್ತಲ್ಲ ಫಲಾನುಭವಿಗಳದ್ದು, ಆ ಫಲಾನುಭವಿಗಳ ಹೆಸರು ಮ್ಯಾಗೆ ನೇರವಾಗಿ RTGS ಮುಖಾಂತರ ನಾವು ಬ್ಯಾಂಕಿಗೆ ಅವ್ರ ಹೆಸರು ಮ್ಯಾಗೆ ದುಡ್ಡು ಕಳಿಸ್ಕೊಡ್ತಾ ಇದ್ದೀವಿ. ಆಯ್ಕೆ ಎಂತವ್ರಿಗೆ ಮಾಡ್ತೀರಿ ಮೇಡಮ್? ಆಯ್ಕೆ ಎಂತವ್ರಿಗೆ ಮಾಡ್ತೀರಿ ಮೇಡಮ್? ಒಟ್ಟು ಫಲಾನುಭವಿ ಕರೆಸಿ ಆಯ್ಕೆ ಆಯ್ಕೆ ಎಂತವ್ರಿಗೆ ಮಾಡ್ತೀರಿ? ನೀವು ನಿಜವಾಗ್ಲೂ ಆಯ್ಕೆ ಮಾಡೋದು ಈಗ MLA ಅವರು ಅಧ್ಯಕ್ಷರು ಅಂತಾರಲ್ರಿ, ಅವ್ರು ಆಯ್ಕೆ ಏಜೆಂಟ್ ಯಾರು ತರ್ತಾರಲ್ರಿ ಅವ್ರು ನೀವು ಆಯ್ಕೆ ಮಾಡ್ತೀರಿ. ಏಜೆಂಟ್ರದ್ದು ಪ್ರಶ್ನೆ ಬರುದಿಲ್ರಿ. ಮಾಡ್ತಾ ಇದ್ರಿ ಮೇಡಮ್. 1 ನಿಮಿಷ ಅವ್ರು ಹೇಳ್ತಾರೆ. 1 ನಿಮಿಷ ನೀವು ಕೇಳಿದ ಕ್ವಶನ್ ಕೊಡಕ್ಕೆ ಅವಕಾಶ ಕೊಡ್ರಿ. ಈಗ ನೀವು ಯಾರ್ಯಾರು ಎಷ್ಟು ಅರ್ಜಿ ಸಲ್ಲಿಸಿರ್ತೀರಿ ಎಲ್ಲ ಅರ್ಜಿಗಳ ಲಿಸ್ಟ್ ಮಾಡಿ ಶಾಸಕರ ಮುಂದೆ ಮಂಡಿಸ್ತೇವ್ರಿ. ಅದ್ರ ಒಳಗೆ ಗುರಿಗೆ ತಕ್ಕಂತೆ ಆಯ್ಕೆ ಮಾಡಿರ್ತಾರೆ. ಯಾವ ಆಯ್ಕೆ ಮಾಡ್ತಾರ ಅವ್ರ ಅರ್ಹತೆ ಪರಿಶೀಲನೆ ಮಾಡಿ ನಾವು ಮಾಹಿತಿ ಕಳಿಸ್ತೀವಿ. ಈಗ ಮತ್ತೊಂದು ಅವರ ಆರೋಪ ಏನದ ಅಂತ, ಯಾರೊಬ್ಬರ ಮೈತ ವ್ಯಕ್ತಿ ಮೇಲೆ ಎಷ್ಟು ಇದೆ ನಿಧಿ ರಿಲೀಸ್ ಆಗೈತಿ ಅಂತ ಅವ್ರ ಆರೋಪ. ಯಾವ್ದು ಅಂಥದ್ದಿಲ್ಲ ರೀ, ಅಂಥದ್ದಿದ್ರೆ ನಮ್ಮ ಗಮನಕ್ಕೆ ತಂದು ಯಾರದಾರಿ ಅಂತದ್ದು ನಿಮ್ಮ ಕಡೆ ಏನು ದಾಖಲಾತಿ ಅದು? ದಾಖಲಾತಿ ಇದೆ ಸರ್. ನಾವು ದಾಖಲಾತಿ ಕೊಡ್ತೀವಿ ಮೇಡಮ್. ಅದು ಅದಕ್ಕಿಂತ ಮುಂಚೆ ಮತ್ತು ಇನ್ನೊಂದು ವಿಶೇಷವಾಗಿ ನೀವು 2 ತಿಂಗಳು ತಿಂತಿಲ್ಲ, ಅದಕ್ಕಿಂತ ಮುಂಚೆ ಆಗಿದ್ದು ಮಾತಿದು. ಆದಷ್ಟು ಬೇಕಾದ್ರೆ ಪರಿಶೀಲನೆ ಮಾಡಿರಿ ಮತ್ತು ಇನ್ನೊಂದು ನಾವು ಆತ್ಮೀಯವಾಗಿ ವಿನಂತಿಸ್ಕೊಳ್ಳೋ ವಿಷಯ ಏನಪ್ಪ ಅಂತಂದರೆ,
10 ವರ್ಷಗಳಿಂದ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿರಿ ಮತ್ತು ಅದನ್ನು ಒಂದು ಕಾಲಾವಕಾಶ ಕೊಡ್ರಿ. ನಾವು ಇಷ್ಟು ದಿನದಲ್ಲಿ ನಾವು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ಒಂದು ಕಾಲಾವಕಾಶ ಕೊಡ್ರಿ ಮೇಡಮ್. 10 ವರ್ಷದ ಕಾಲಾವಕಾಶ ನಂಗೆ ಕಾಲಾವಕಾಶ ಬೇಕಾಗ್ತೈತ್ರಿ. ಯಾಕಂದ್ರೆ 10 ವರ್ಷದ ನಾ ಮಾಹಿತಿ ತೆಗಿಬೇಕಲ್ಲ, ಅದಕ್ಕೆ ನಂಗೆ ಕಾಲಾವಕಾಶ ಬೇಕಾಗುತ್ತೆ. ಅದೇ ಎಷ್ಟು ಟೈಮ್ ಅಂದ್ರೆ ನಾ ಇವತ್ತಿಂದ ಸ್ಟಾರ್ಟ್ ಮಾಡಿಸ್ತೇನೆ ಮಾಹಿತಿ ತೆಗಿಯಕ್ಕೆ. ನಿಮ್ಗೆ ಅನ್ಯಾಯ ಆಗಲಾರ್ದಂಗೆ ಸರಿಪಡಿಸಿ ಅವಕಾಶ ಅನ್ಯಾಯ ಆಗಲಾರ್ದಂಗೆ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।